ಹಲೋ ಆರ್ಟ್ ಲವರ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ರಿಯಲಿಸ್ಟಿಕ್ ಟಾಪಿಕ್ ಮೇಲೆ ನಾವು ಡಿಸ್ಕಸ್ ಮಾಡೋಣ. ರಿಯಲಿಸ್ಟಿಕ್ ಡ್ರಾಯಿಂಗ್ ಯಾವಾಗ ರಿಯಲ್ ಆಗುತ್ತೆ ಅಂದರೆ ನಮ್ಮ ಶೇಡಿಂಗ್ಸ್ ತುಂಬ ಪರ್ಫೆಕ್ಟ್ ಆಗಿ ನಾವು ಅಕ್ಯುರೇಸ್ ಆಗಿ ಶೇಡಿಂಗ್ ಮಾಡೋದನ್ನು ಕಲಿತಾಗ ಮಾತ್ರ ಅದೊಂದು ರಿಯಲಿಸ್ಟಿಕ್ ಡ್ರಾಯಿಂಗ್ ಆಗಿ ಅದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಸಬ್ಜೆಕ್ಟನ್ನು ನಾವು ಶೇಡ್ ಮಾಡಿ ಡಿವೈಡ್ ಲೈನ್. ನೀವು ಯಾವುದಾದ್ರೂ ಆಬ್ಜೆಕ್ಟ್ ಮಾಡಿದರೆ ಅದನ್ನು 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡಲೇಬೇಕು. ಈ ಒಂದು ಲೈನ್ ನಮಗೆ ಶೇಡಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಲೈನ್ಸಲ್ಲಿ ನಾವು ಈ ಥರ ಬಾಕ್ಸ್ಗಳು ಅಥವಾ ಈಗ ಸ್ಕ್ವೇರ್ ಅಥವಾ ಏನಾದರೂ ನಾವು ಹಿಂಗೆ ಒಂದು ಆಬ್ಜೆಕ್ಟನ್ನು ಡಿವೈಡ್ ಮಾಡಬೇಕು. ಸ್ಟಾರ್ಟ್ ಟು ಎಂಡ್ ಈ ರೀತಿ ನಾವು ಶೇಡ್ಸ್ ಮಾಡೋದ್ರಿಂದ ನಾವು ನಮ್ಮ ಡ್ರಾಯಿಂಗನ್ನು ರಿಯಲಿಸ್ಟಿಕ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಈಗ ಸೇಮ್ ಇದೇ ರೀತಿ ನಾವು ತೆಳಗೂ ಕೂಡ ಇದೇ ರೀತಿ ಶೇಡ್ಸ್ನ ಮಾಡಬೇಕು. ಮಿಡಲ್ ಲೈನಲ್ಲಿ ನಾವು ಔಟ್ಲೈನ್ ಅಥವಾ ವೈಟ್ ಲೈನ್ ಆಗಿ ನಾವು ಈ ರೀತಿ ತೋರಿಸಬೇಕಾಗುತ್ತೆ. ಫುಲ್ ಡ್ರಾಯಿಂಗ್ನ ಶೇಡ್ ಮಾಡೋಂಗಿಲ್ಲ. ಡಾರ್ಕ್ ಟು ಲೈಟ್ ಈ ರೀತಿ ನಾವು ಲೈನ್ಸ್ಗಳನ್ನ ಸ್ಟ್ರೋಕ್ಗಳನ್ನ ನಾವು ಡ್ರಾಯಿಂಗ್ ಬಿಗಿನಿಂಗ್ಸ್ ಮಾಡೋ ಒಂದು ಮಿಸ್ಟೇಕ್ ಶೇಡಿಂಗ್ಸನ್ನು ಹೇಳಿದಾಗ ನಾವು ಡೈರೆಕ್ಟಾಗಿ ನಾವು ಶೇಡನ್ನು ಮಾಡಬೇಕು. ಈ ರೀತಿ ನೀವು ಡಿವೈಡ್ ಮಾಡಿ ಶೇಡ್ ಮಾಡೋದ್ರಿಂದ ನಿಮ್ಮ ಡ್ರಾಯಿಂಗ್ ತುಂಬ ಇಂಪ್ರೂವ್ ಆಗುತ್ತೆ. ಮಿಡಲ್ ಲೈನಿಂದ ಮತ್ತೆ ನಾವು ಡಾರ್ಕ್ ಮೀಡಿಯಮ್ ಲೈನನ್ನು ಹಾಕ್ತಾಯಿದ್ದೀವಿ. ಈ ರೀತಿ ಮೀಡಿಯಮ್ ಹಾಕೋದ್ರಿಂದ ನಿಮ್ಮ ಡ್ರಾಯಿಂಗ್ ರಿಯಲಿಸ್ಟಿಕ್ ಆಗುತ್ತೆ. ಮತ್ತೆ ಡಾರ್ಕ್ ಮಿಡಲ್ ನಾವು ಲೈಟ್ ಪಾರ್ಟನ್ನು ಬಿಡಬೇಕಾಗುತ್ತೆ. ಲೈಟಾಗಿ ಒಂದು ಲೈನ್ ಕಾಣ್ತಾ ಈ ರೀತಿ ಕಾಣಲಿದೆ. ನೀವು ಎಷ್ಟು ಬೇಸಿಕಲಿ ಲೈನ್ಸ್ಗಳನ್ನು ಅಷ್ಟು ಈಸಿಯಾಗಿ ನಿಮ್ಮ ಡ್ರಾಯಿಂಗ್ ಕೂಡ ಇರ್ಬೋದು. ಈ ರೀತಿ ನೀವು ಶೇಡ್ ಮಾಡಿ ಲೈನ್ಸ್ಗಳಲ್ಲಿ ನೀವು ಶೇಡ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಡ್ರಾಯಿಂಗ್ ತುಂಬ ಅಕ್ಯುರೇಸ್ ಮತ್ತು ತುಂಬ ರಿಯಲಿಸ್ಟಿಕ್ ಆಗಿ ನಿಮ್ಮ ಡ್ರಾಯಿಂಗ್ ಕಾಣುತ್ತೆ. ಫಸ್ಟ್ ಯಾವುದಾದ್ರೂ ಡ್ರಾಯಿಂಗ್ ಮಾಡುವಾಗ ಆ ಆಬ್ಜೆಕ್ಟನ್ನು ಅಬ್ಸರ್ವ್ ಮಾಡಬೇಕು. ಈಗ ನೋಡಿ ಇಲ್ಲೊಂದು ನಾನು ಮ್ಯಾಂಗೋ ಡ್ರಾ ಮಾಡ್ತಾಯಿದ್ದೀನಿ. ನೀವು ಮಾಡೋದು ಡೈರೆಕ್ಟ್ ಡ್ರಾ ಮಾಡ್ತೀರ. ಯಾವಾಗಲೂ ಈಗ ನೀವು ಆರ್ಟಿಸ್ಟ್ ಡ್ರಾಯಿಂಗ್ ಮಾಡಬೇಕಾದ್ರೆ ಫಸ್ಟು ಸರ್ಕಲ್ ಲೈನ್ನ ಹಾಕಲೇಬೇಕು. ಸರ್ಕಲ್ ಲೈನ್ ಹಾಕಿಂದ ನಾವು ನೆಕ್ಸ್ಟ್ ನಮ್ಮ ಆಬ್ಜೆಕ್ಟನ್ನು ನಾವು ಅಲ್ಲಿ ಡ್ರಾ ಮಾಡಬೇಕಾಗುತ್ತೆ. ಒಂದು ಆಬ್ಜೆಕ್ಟನ್ನು ನಾವು ಅಬ್ಸರ್ವ್ ಮಾಡಿದರೆ ಮಾತ್ರ ಅದರಲ್ಲಿರುವಂಥ ಶೇಡಿಂಗ್ಸ್ಗಳು ನಮಗೆ ಕಾಣುತ್ತೆ. ಆವಾಗ ನಾವು ಶೇಡಿಂಗ್ಸ್ ಈಸಿಯಾಗಿ ಡ್ರಾ ಮಾಡ್ಬೋದು. ನೀವು ಎಷ್ಟು ಒಂದು ಆಬ್ಜೆಕ್ಟನ್ನು ಅಬ್ಸರ್ವ್ ಮಾಡ್ತೀರೋ ಆ ಡ್ರಾಯಿಂಗ್ ಕೂಡ ಅಷ್ಟು ಈಸಿಯಾಗಿ ನಿಮಗೆ ಬಂದಿರುತ್ತೆ. ಅದಕ್ಕೆ ನೀವು ಯಾವಾಗಲೂ ಬೇಸಿಕ್ಸ್ ಲೈನ್ಸನ್ನು ಯಾವುದಾದ್ರೂ ಒಂದು ಆಬ್ಜೆಕ್ಟ್ ನಿಮ್ಮ ಫ್ರಂಟ್ ಫೇಸಲ್ಲಿ ಇಟ್ಕೊಂಡು ನೀವು ಆ ಆಬ್ಜೆಕ್ಟನ್ನು ನೋಡಿ ಅಬ್ಸರ್ವ್ ಮಾಡಿ ಡ್ರಾಯಿಂಗ್ ಮಾಡಿ. ಈ ರೀತಿ ನೀವು ಶೇಡಿಂಗ್ಸ್ ಮಾಡುವಾಗ ಲೈನ್ಸ್ಗಳು ತುಂಬ ಅಕ್ಯುರೇಟ್ ಆಗಿ ಲೈನ್ಸ್ಗಳು ಹಾಕಬೇಕಾಗುತ್ತೆ. ನೀವು ಏನು ಮಾಡ್ತೀರ ಅಂದರೆ ಡೈರೆಕ್ಟ್ ಡಾರ್ಕ್ ಅದು ಹಾಕ್ಬಿಡ್ತೀರ. ಡಾರ್ಕ್ ಯಾವಾಗಲೂ ಫಸ್ಟ್ ಹಾಕಬಾರ್ದು. ಫಸ್ಟು ಮೀಡಿಯಮ್ ಟೋನ್ ಲೈಟ್ ಟೋನ್ ನೀವು ಡ್ರಾ ಮಾಡಿದರೆ ಡಾರ್ಕ್ ಟೋನ್ ಈಸಿಯಾಗಿ ನೀವು ಅಲ್ಲಿ ತೋರಿಸ್ಬೇಕು. ನೀವು ಫಸ್ಟೇ ಡಾರ್ಕ್ ಹಾಕಿದ್ರೆ ಆ ಒಂದು ಡಾರ್ಕ್ ಇದನ್ನು ನೀವು ಲೈಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಲೈಟ್ ಅಥವಾ ಮೀಡಿಯಮ್
ನೀವು ಶೇಡಿಂಗ್ಸನ್ನು ಸ್ಟಾರ್ಟ್ ಮಾಡಿ. ಈಗ ನೀವು ಮೀಡಿಯಮ್ ಮತ್ತು ಲೈಟ್ ಶೇಡ್ಸ್ ಆದಮೇಲೆ ನಾನು ಡಾರ್ಕ್ ಶೇಡ್ಸ್ನ ಹಾಕ್ತಾಯಿದ್ದೀನಿ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಡ್ರಾಯಿಂಗ್ ತುಂಬ ಇಂಪ್ರೂವ್ ಆಗುತ್ತೆ. ನೀವು ಯಾವಾಗಲೂ ಡೈರೆಕ್ಟ್ ಡಾರ್ಕನ್ನು ಯೂಸ್ ಮಾಡಿಬಿಟ್ರೆ ನೀವು ಮಾಡುವಂಥ ಡ್ರಾಯಿಂಗ್ ಅಲ್ಲೇ ರಾಂಗ್ ಆಗಿಬಿಟ್ಟಿರುತ್ತೆ. ಒಂದು ಡ್ರಾಯಿಂಗಲ್ಲಿ ಶೇಡಿಂಗ್ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ಶೇಡಿಂಗ್ಸನ್ನೇ ನಾವು ಜಾಸ್ತಿ ಅಥವಾ ಶೇಡಿಂಗ್ಸ್ ತುಂಬಾ ಮಾಡಬೇಕಾಗುತ್ತೆ. ಆವಾಗ ನೀವೇನು ಮಾಡಬೇಕು, ಲೈನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು, ಶೇಡಿಂಗ್ಸಲ್ಲಿ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಶೇಡಿಂಗ್ಸಲ್ಲಿ ಬರೋದು ಡಾರ್ಕ್, ಮೀಡಿಯಮ್, ಲೈಟ್. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಆಲ್ರೆಡಿ ಹೇಳಿದ್ದೀನಿ. ಆ 3 ಮೆಥಡ್ ಇಟ್ಕೊಂಡು ಶೇಡಿಂಗ್ಸನ್ನು ಪ್ರಾಕ್ಟೀಸ್ ಮಾಡಬೇಕು.